ನಾನು ಆಗಲೇ ನೀವು ಸ್ವಲ್ಪ ಅಂದರೆ ಬರೋ ತಡವಾಗಿತ್ತು. ಮುಂಚೆ ನಾನು ಏನು ಹೇಳಿದೆ ಅಂದರೆ, ಸಹಜವಾಗಿ ಎಲ್ಲರೂ ಬಂದು ನಿಮ್ಮ ಬೆಂಬಲ ಇರಲಿ, ಸಹಕಾರ ಕೊಡಿ, ಸಿನಿಮಾಗೆ ಗೆಲ್ಲೋದಕ್ಕೆ ನಿಮ್ಮ ಅಂದರೆ ಪ್ರಶ್ನವ್ರಿಗೆಲ್ಲ ನಾವು ಕೇಳ್ತೀವಿ. ಅದು ಬಂದಿದೆ ವಾಡಿಕೆ. ಅದು ನಾನು ಇದನ್ನು ಮಾಡಲೇಬೇಕು ಅಂತ ನಾನು ಒಂದು ಸಂಕಲ್ಪ ಮಾಡಿ ಕೇಳ್ಕೊಳ್ತೇನೆ. ಇದನ್ನು ನೀವು ಸಂಕಲ್ಪ ಮಾಡ್ಕೊಳ್ಳಿ. ಈ ಸಿನಿಮಾ ಗೆಲ್ಲಬೇಕು, ಈ ಸಿನಿಮಾ ರೀಚ್ ಆಗಬೇಕು. ಅದರಲ್ಲೂ ನಾನೇನು ಹೇಳಿದ್ದು, ಒಂದು ಮಿಡ್ ಸ್ಕೇಲ್ ಸಿನಿಮಾ, ಲೆಟ್ ಇಟ್ ಮೇಕ್ ಎ ಪ್ಯಾನ್ ಇಂಡಿಯಾ ಸಾಂಗ್. ಅದು ಅಲ್ಲಲ್ಲ ಇಲ್ಲಿ ಬಂದು ಜನ ಗೆಲ್ಸಿದ್ರೆ ತಾನೇ ತಗೊಂಡು ಹೋಗಕ್ಕೆ ಸಾಧ್ಯ. ಅದು ಕನ್ನಡಿಗರಲ್ಲಿ ಆ ಸಾಮರ್ಥ್ಯ ಇದೆ. ಇಲ್ಲಿ ಕನ್ನಡ ಜನ ಸಿನಿಮಾ ನೋಡಿ ಮೆಚ್ಚಿದ್ರೆ ಇದರಲ್ಲಿ ಇರೋಂಥ ವಿಷಯ ಅಲ್ಲಿವರೆಗೂ ರೀಚ್ ಆಗುತ್ತೆ ಅಂತ. ಇಲ್ಲೇ ಇದ್ದು ಕಾಂಡ ಶುರುವಾಗಿದೆ. ಸರ್ ಕೇಳಿದ ಪ್ರಶ್ನೆಗೆ, ಸರ್ ಸಾಲ ಮಾಡಿದ್ದೀನಿ, ಸಿಕ್ಕಾಪಟ್ಟೆ ಸಾಲ ಮಾಡಿದ್ದೀನಿ, ನನಗೆ ಯಾವ ಬೇಜಾರು ಇಲ್ಲ, ಫಾರ್ ಎ ಗುಡ್ ಕಾಸ್. ಕಳ್ಕೊಂಡ್ರೆ ಏನು ಕಳ್ಕೊಳ್ತೀನಿ ಸರ್? ದುಡ್ಡು. ನಾನು ಫಸ್ಟು ಸಿನಿಮಾ ಲಾಂಚ್ ದಿನ ಈ ವಿಚಾರ ಹೇಳಿದ್ದೆ. ನಾನು ಬೆಂಗಳೂರಿಂದ ಇವತ್ತಿಗೂ ನೆನಪಿದೆ, ಒಂದು VRL ಬಸ್ಸಲ್ಲಿ 200 ರೂಪಾಯಿ ಬಸ್ ಟಿಕೆಟಿಂದ ನಾನು ಬಂದೆ ಸರ್. ಸ್ಲೀಪರ್ ಕ್ಲಾಸಲ್ಲಿ ಬಂದು ಪಕ್ಕದ ಗ್ಲಾಸು ಮುರಿದೋಗಿತ್ತು, ಈಗಲೂ ನೆನಪಿದೆ. ಅದ್ರ ಚೂರು ಇಲ್ಲಿ ಪಕ್ಕದಲ್ಲಿ ಬಿದ್ದಿತ್ತು. ನನಗೆ ಅದೇನೋ ಅಪಶಗುಣ ಅಂತ ಅನಿಸ್ತು ಅವತ್ತು ಆ್ಯಕ್ಚುಲಿ. ಅಂದರೆ ಗ್ಲಾಸ್ ಮುರಿದಿತ್ತು, ಈ ಥರದ್ದೆಲ್ಲ ಇರ್ತಾವಲ್ಲ ವಿಚಾರಗಳು. ಅಷ್ಟು ಇಟ್ಕೊಂಡು ಬಂದವನು ನಾನು ಬೀದಿನಲ್ಲಿ ಫೋಟೋ ಇಟ್ಕೊಂಡು ಚಾನ್ಸ್ ಎಲ್ಲ ಕೇಳ್ಕೊಂಡು ಇವತ್ತು ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ ಸರ್. 2ನೇ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ. ರೀಸನ್ ಏನಂದರೆ ಸರ್, ನನಗೆ ದುಡ್ಡಿನ ಶಕ್ತಿ ಅಲ್ಲ. ನನಗೆ ಇರೋಷ್ಟು ಸ್ನೇಹಿತರು ಎಷ್ಟಂತ ನೀವು ಲೆಕ್ಕ ಹಾಕೋಕ್ಕೂ ಆಗಲ್ಲ. ನನಗೆ ಇರೋಂಥ ಕಲಾವಿದರ ಸ್ನೇಹಿತರು, ತಾಂತ್ರಿಕ ವರ್ಗದ ಸ್ನೇಹಿತರು, ಮಾಧ್ಯಮ ಸ್ನೇಹಿತರು ಎಷ್ಟು ಜನ ಇದ್ದಾರೆ ಅಂತ ನಾನು ಒಂದು ಪಟ್ಟಿ, ನನ್ನ ಫೋನ್ ಲಿಸ್ಟ್ ನಾನು ತೆಗೆದ್ರೆ, ಸಿನಿಮಾ ಈಗ ನಾಳೆ ಪ್ರಚಾರ ಮಾಡೋಕ್ಕೆ ಯಾರ್ಯಾರಿಗೆ ಬ್ರಾಡ್ಕಾಸ್ಟ್ ಮೆಸೇಜ್ ಮಾಡಲಿ ಅಂದರೆ ನೋಡಿದ್ರೆ ಸರ್ ನನಗೆ ಆಶ್ಚರ್ಯ ಆಗುತ್ತೆ. ಇಂಥ ವ್ಯಕ್ತಿಗಳೆಲ್ಲ ನನಗೆ ಪರಿಚಯ ಇದ್ದಾರೆ, ಇಂಥ ವ್ಯಕ್ತಿಗಳು ನನ್ನ ಜೊತೆಗಿದ್ದಾರೆ. ಅವರಾಗೆ ಫೋನ್ ಮಾಡಿ ಹೇಳ್ತಾರೆ, ಸಿನಿಮಾ ಯಾವಾಗ ರಿಲೀಸ್, ತಲೆ ಕೆಡ್ಸ್ಕೊಬೇಡ, ನಾವಿದ್ದೀವಿ ಅಂತಾರೆ. ಹೋದರೆ ದುಡ್ಡು ಹೋಗುತ್ತೆ ಸರ್. ಸಂಪಾದನೆ ಮಾಡಿದ್ರೆ ಅದಕ್ಕಿಂತ ದೊಡ್ಡದಿದೆ ನನ್ನ ಹತ್ರ. ಇನ್ನೊಂದು ಮಾಡ್ತೀನಿ ಸರ್ ಮತ್ತೆ. ಅಲ್ಲ ಸಿ, ಸಿನಿಮಾ ಇವಾಗ ನೀವು ಹೇಳಿದ್ರಲ್ಲ, ತಲುಪೋದು ಬಹಳ ಇಂಪಾರ್ಟೆಂಟ್ ಅಂತ ಈಗ ತಾನೇ ನೀವು ಹೇಳಿದ್ರಿ. ಅಫ್ಕೋರ್ಸ್ ಆ ಸ್ಟ್ರಾಟಜೀಸ್ಗಳನ್ನ ನಾವು ಯೂಸ್ ಮಾಡಿ, ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಫಾರ್ ಸಿನಿಮಾ ಇಸ್ ಆಲ್ವೇಸ್ ನೆಸೆಸರಿ. ನಾನು ಅದನ್ನು ಡಿನೈ ಮಾಡ್ತಾ ಇಲ್ಲ. ಬೇಕಂತಾನೆ ಆ ಸಿನಿಮಾದ ಟೈಟಲನ್ನೇ ಇಟ್ಟಿದ್ದು, ಬಿಕಾಸ್ ಅದೊಂದು ಕೋರ್ಟ್ ರೂಮ್ ಡ್ರಾಮಾ ಆಗಿ ಅವತ್ತಿನ ದಿನ ಒಂದು ದಾಖಲೆ ಬರೆದಿತ್ತು. ನಾವು ಬೇರೆ ಟೈಟಲ್ ತೋಚಿಲ್ಲ ಅವತ್ತು, ಇದೇ ಸರಿ ಅನ್ನಿಸ್ತು. ಇವಾಗ ನಾವು ಅದು ಎಲ್ಲಾದ್ರೂ ಪ್ರಚಾರ ಮಾಡಕ್ಕೆ ಹೋದಾಗ ಯುದ್ಧಕಾಂಡ ಅಂದರೆ ಹಳೆ ಯುದ್ಧಕಾಂಡ ತೋರಿಸುತ್ತೆ. ಅವತ್ತಿನ ಲೆಗಸಿ, ಆ ಟೈಟಲ್ ಲೆಗಸಿ ಏನಿತ್ತಲ್ಲ, ಅದೇನೋ ಒಂದು ಅವತ್ತಿನ ದಿನ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಿತ್ತು. ಅದಕ್ಕೆ ಇದು ಅದರದ್ದು 2ನೇ ಭಾಗ, ಟೈಟಲ್ ಆಗಿ 2ನೇ ಭಾಗ ಹೊರತು ಸಿನಿಮಾ ಕಥೆಗೆ ಅದು 2ನೇ ಭಾಗ ಅಲ್ಲ. ಹೌದು, ಆ ಸಿನಿಮಾಯಿಂದನೇ ನಾನು ಟೈಟಲ್ ಬೇಕಂತಾನೆ ಇಟ್ಟಿದ್ದು, ಪ್ರಚಾರಕ್ಕೆ ಇಟ್ಟಿದ್ದು, ಅದು ರೀಚ್ ಆಗುತ್ತೆ ಅಂತಾನೆ ಇಟ್ಟಿದ್ದು. ಕೋರ್ಟ್ ರೂಮ್ ಆಗಿ ರಿಲೇಟ್ ಆಗಿ ಬೇಗ ಜನಕ್ಕೆ ಅರ್ಥ ಆಗುತ್ತೆ, ರೀಚ್ ಆಗುತ್ತೆ. ಆ ಯುಗದಲ್ಲಿ ಇರ್ತಕ್ಕಂಥ ಜನರು ಇವರಿಗೂ ಆ ಹಳೆಯ ಸಿನಿಮಾನು ಮತ್ತೆ ನೆನಪಿಸ್ದಂಗೆ ಆಗುತ್ತೆ ಇವತ್ತಿನ ಯುವಕರಿಗೆ. ಎಲ್ಲ ಆಯಾಮಗಳು ಯೋಚನೆ ಮಾಡಿ ಬೇಕಂತಾನೆ ಇಟ್ಟಿದ್ದು. ಬಟ್ ಏನು ಯೂಸ್ ಮಾಡಿಲ್ಲ ಸಾಂಗ್ಸ್ ಅಥವಾ ಇಲ್ಲ ಅದ್ರದ್ದು ಏನು ಬಳಕೆ ಮಾಡಿಲ್ಲ. ಯಾವ ಟ್ಯೂನ್ ಆಗಲಿ ಸಾಂಗ್ ಆಗಲಿ ಏನೂ ಬಳಕೆ ಮಾಡಿಲ್ಲ. ಚಿಕ್ಕದಾಗಿ ಒಂದು ಚಿಕ್ಕದ ಇಂಟ್ರೊಡಕ್ಷನ್ ನಮ್ಮ ಇವ್ರು ಮುಗಿಸಲ್ಲಿ ಫುಲ್ ಸಾಂಗ್ ನಾವು ಬಿಡೋಕೆ ಆಗ್ತಾ ಇಲ್ಲ. ಯಾಕಂದರೆ ಸಾಂಗ್ ತುಣುಕಲ್ಲಿ ಬರುತ್ತೆ, ಮಧ್ಯದಲ್ಲಿ ಆ ಸಾಂಗ್ ಕಥೆನ ಕ್ಯಾರಿ ಮಾಡ್ತಾ ಇದೆ. ನಾವು ಅದಕ್ಕೆ ಲಿರಿಕಲ್ ವಿಡಿಯೋ ಬಿಟ್ವಿ, ಫುಲ್ ಸಾಂಗ್ ಬಿಡೋಕ್ಕೆ ಆಗ್ತಾ ಇಲ್ಲ. ಅದು ಹಾಗಾಗಿ ಎಲ್ಲೂ ಡಿಸ್ಟರ್ಬೆನ್ಸ್ ಅನ್ಸಲ್ಲ. ಸಿನಿಮಾ ನೋಡ್ಬೇಕಾದ್ರೆ ಸಾಂಗ್ ಯಾವಾಗ ಬಂತು ಯಾವಾಗ ಹೋಯ್ತು ಅಂತಾನೆ ಗೊತ್ತಾಗಲ್ಲ. ಅದನ್ನು ಒಂದು ಪಾರ್ಟ್ ಆಫ್ ರೆಕಾರ್ಡಿಂಗ್ ಅಂತಾನೆ ಹೇಳ್ಬೋದು. ಆ ಸನ್ನಿವೇಶನ ಡಿಸ್ಕ್ರೈಬ್ ಮಾಡ್ತಾ ಇರುತ್ತೆ. ಈಗ ಟಾಕಿ ಎಲ್ಲ ಮುಗಿದಿದೆ, ಸಾಂಗು ಫೈಟ್ ಬ್ಯಾಲೆನ್ಸ್ ಇದೆ ಅಂತಿದ್ರಲ್ಲ, ಆ ಥರ ಇಲ್ಲ. ಸೊ ಎಲ್ಲ ಒಟ್ಟಿಗೆ ಇಟ್ ಗೋಸ್ ವಿತ್ ದ ಸ್ಟೋರಿ. ಕಾಂಡದ ಕಹಳೆ ಏಪ್ರಿಲ್ 15ನೇ ತಾರೀಕು ರಾಜ್ಯಾದ್ಯಂತ, ಅದಾದ ನಂತರ ದೇಶಾದ್ಯಂತ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.